ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ಇವಾಗ ಬಿಗ್ ಬಾಸ್ ಸೀಸನ್ 12 ಅನ್ನೋದು ಇವಾಗ ಸ್ಟಾರ್ಟ್ ಆಗಿದೆ. ಸೊ ಈ ವಾರ ಮನೆಯಿಂದ ಯಾರು ಹೊರಗಡೆ ಹೋಗ್ತಾ ಇದ್ದಾರೆ ಆ್ಯಂಡ್ ಅವರಿಗೆ ಓಟ್ ಎಷ್ಟು ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಗೂಗಲ್ನ ಓಪನ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಇಲ್ಲಿ ಗೂಗಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಏನಂತ ಟೈಪ್ ಮಾಡ್ಬೇಕಂದ್ರೆ ಬಿಗ್ ಬಾಸ್ 12 ಕನ್ನಡ ವೋಟಿಂಗ್ ರಿಸಲ್ಟ್ ಟುಡೇ ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಬೇಕಾಗುತ್ತೆ ಮೇಲ್ಗಡೆ ಗೂಗಲಲ್ಲಿ. ಸೊ ಟೈಪ್ ಮಾಡಿದ್ದಾದಮೇಲೆ ಇಲ್ಲಿ ಸರ್ಚ್ ಅಂತ ಕೇಳುತ್ತೆ ಕೆಳಗಡೆ. ಸೊ ಸರ್ಚ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಸರ್ಚ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬಿಗ್ ಬಾಸ್ 12 ವೋಟಿಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದೆ ನೋಡಿ ಫಸ್ಟ್ ಒನ್ನು. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಿಗ್ ಬಾಸ್ 12 ಕನ್ನಡ ವೋಟಿಂಗ್, ಬಿಗ್ ಬಾಸ್ ಕನ್ನಡ ಲೈವ್ ವೋಟಿಂಗ್ ರಿಸಲ್ಟ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದೆ ನೋಡಿ. ಸೊ ಸೇಮ್ ಇದೇ ಟೈಪಿಂಗ್ ಇರಬೇಕು ಅಂದರೆ ಮಾತ್ರ ನಿಮಗೆ ರಿಸಲ್ಟ್ ಅನ್ನೋದು ಕಾಣಿಸುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ನಿಮಗೆ ಲೋಡಿಂಗ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಾಗಾಗಿ. ಸೊ ಇಲ್ಲಿ ಲೋಡಿಂಗ್ ಆದಮೇಲೆ ಸ್ವಲ್ಪ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಹಾಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ನಿಮಗೆ ಸೊ ಇಲ್ಲಿ ನಾಮಿನೇಟ್ ಯಾರ್ಯಾರು ಆಗಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಅಶ್ವಿನಿ ಗೌಡ ಅವರು ಮತ್ತು ಜಾನ್ವಿ ಅವರು ಮತ್ತು ಇಲ್ಲಿ ಸುಮಾರು ಜನ ಇದ್ದಾರೆ ನೀವು ನೋಡ್ತಾ ಇರ್ಬೋದು. ಸೊ ಇದು ಆದಮೇಲೆ ಸ್ವಲ್ಪ ಹಂಗೆ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನಿಮಗೆ ವೋಟಿಂಗ್ ಲಿಸ್ಟ್ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಮೊದಲನೇದಾಗಿ ಇಲ್ಲಿ ರಿಷಾ ಗೌಡ ಅವರು ಇದ್ದಾರೆ, ಆಮೇಲೆ ಅಶ್ವಿನಿ ಗೌಡ ಅವರು ಇದ್ದಾರೆ, ಆಮೇಲೆ ಧ್ರುವಂತ್ ಅವರು ಇದ್ದಾರೆ, ಆಮೇಲೆ ಅಭಿಷೇಕ್ ಅವರು ಮತ್ತು ಮಾಳು ಅವರು ಇದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಯಾರಿಗೆ ವೋಟ್ ಮಾಡಬೇಕು ನೋಡಿ. ಸೊ ಅವ್ರಿಗೆ ನೀವು ಒಂದು ವೋಟ್ನ ಮಾಡಬೇಕಾಗುತ್ತೆ ಇಲ್ಲಿ. ಸೊ ನಾನಿವಾಗ ಯಾರಿಗೆ ವೋಟ್ ಮಾಡ್ತೀನಿ ಅಂದರೆ ಸೊ ಇಲ್ಲಿ ರಕ್ಷಿತಾ ಅವರು ಇದ್ದಾರೆ. ಸೊ ಅವ್ರ ಮೇಲೆ ನಾನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ವೋಟ್ ಅಂತ ಹೇಳ್ಬಿಟ್ಟು ಕೆಳಗಡೆ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಇವಾಗ ನಾನೇನು ಮಾಡ್ತಾ ಇದ್ದೆ ನೋಡಿ. ಸೊ ಸೇಮ್ ಕೂಡ ನೀವು ಕೂಡ ಮಾಡಿ. ಸೊ ಇಲ್ಲಿ ಕೆಳಗಡೆ ವೋಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ವೋಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ವೋಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಸೊ ಇಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲೇನಿದೆ ನೋಡಿ. ಸೊ ಇವಾಗ ವೋಟ್ ಎಷ್ಟು ಬಿದ್ದಿದೆ. ಸೊ ಅಂದರೆ ಧ್ರುವಂತಿಗೆ ಎಷ್ಟು ಪರ್ಸೆಂಟ್ ಇದೆ, ಆಮೇಲೆ ಇಲ್ಲಿ ರಕ್ಷಿತಾ ಎಷ್ಟು ಪರ್ಸೆಂಟ್ ಇದೆ, ಆಮೇಲೆ ಅಭಿಷೇಕಿಗೆ ಎಷ್ಟು ಪರ್ಸೆಂಟ್ ಇದೆ, ಆಮೇಲೆ ಸ್ಪಂದನ ಎಷ್ಟು ಪರ್ಸೆಂಟ್ ಇದೆ. ಸೊ ಇಲ್ಲಿ ಮೊದಲನೇದಾಗಿ ಧ್ರುವಂತ್ ಅವ್ರಿಗೆ ಜಾಸ್ತಿ ವೋಟ್ ಇದೆ. ಸೊ ಇದರಲ್ಲಿ ಜಾಸ್ತಿ ವೋಟ್ ಇರೋದು ಯಾರಿಗೆ ಅಂದರೆ ಧ್ರುವಂತ್ ಅವ್ರಿಗೆ ಇದೆ ಅಲ್ವಾ. ಸೊ ಮೊದಲನೇದಾಗಿ ಸೇವ್ ಆಗಬೇಕಾಗಿರೋದು ಧ್ರುವಂತ್ ಅವ್ರು ಸೇವ್ ಆಗಬೇಕು. ಆಮೇಲೆ ಇಲ್ಲಿ ಲಾಸ್ಟಲ್ಲಿ ನಿಮಗೆ ಅಶ್ವಿನಿ ಅವ್ರಿಗೆ ವೋಟ್ ಅನ್ನೋದು ಕಮ್ಮಿ ಬಂದಿದೆ. ಸೊ ಈ ವೋಟಿಂಗ್ ಪ್ರಕಾರ ಹೋಗ್ಬೇಕಂದ್ರೆ ಅಶ್ವಿನಿ ಗೌಡ ಅವ್ರ ಮನೆಯಿಂದ ಹೋಗಬೇಕಾಗುತ್ತೆ. ಸೊ ನೋಡೋಣ ಯಾರು ಹೋಗ್ತಾರೆ ಯಾರು ಇಲ್ವಾ ಅಂತಂದು ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ನೀವು ವೋಟ್ ಯಾರಿಗೆ ಜಾಸ್ತಿ ಬಿದ್ದಿದೆ ಆ್ಯಂಡ್ ಯಾರಿಗೆ ಕಮ್ಮಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೋದು ಮೊದಲನೇದಾಗಿ. ಸೊ ಈ ವಾರ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.